ನಮಸ್ಕಾರ. ಇಂದಿನ ಈ ವಿವರಣಾತ್ಮಕ ಸಂಚಿಕೆಗೆ ಸ್ವಾಗತ. ಇಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನದ ಅದ್ಭುತ ಪರಂಪರೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಪ್ರಾಚೀನ ಕಾಲದ ಒಂದು ಸರಳ ಅಭ್ಯಾಸ ಇಂದು ಇಡೀ ಪ್ರಪಂಚದಾದ್ಯಂತ ಆರೋಗ್ಯದ ನೀಲನಕ್ಷೆಯಾಗಿ ಹೇಗೆ ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ವಿಶ್ಲೇಷಣೆ ಮಾಡೋಣ. ನಮ್ಮ ಹಿರಿಯರು ಹೇಳಿದ ಒಂದು ಅದ್ಭುತವಾದ ಬಹಳ ಶಕ್ತಿಶಾಲಿ ಗಾದೆ ಮಾತಿನಿಂದಲೇ ಶುರು ಮಾಡೋಣ. ಯೋಗ ಮಾಡಿದರೆ ರೋಗವಿಲ್ಲ, ರೋಗ ಬಂದ ಮೇಲೆ ಭೋಗವಿಲ್ಲ. ಹೌದಲ್ವಾ? ಜೀವನದಲ್ಲಿ ಏನೇ ಸಾಧಿಸಬೇಕಾದ್ರೂ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರಲೇಬೇಕು. ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುವಲ್ಲಿ ಯೋಗದ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನ ಈ ಒಂದೇ ಒಂದು ಸಾಲು ಎಷ್ಟು ನೇರವಾಗಿ ಮನಸ್ಸಿಗೆ ಮುಟ್ಟುವಂತೆ ಹೇಳುತ್ತೆ ಅಲ್ವಾ? ಈಗ ಯೋಗದ ನಿಜವಾದ ಅರ್ಥ ಏನು ಅಂತ ನೋಡೋಣ. ಇದು ಖಂಡಿತವಾಗಿಯೂ ಕೇವಲ ದೈಹಿಕ ವ್ಯಾಯಾಮ ಮಾತ್ರವಲ್ಲ. ನಾವು ಜಿಮ್ಗೆ ಹೋಗಿ ಮಾಡುವ ಸಾಮಾನ್ಯ ವ್ಯಾಯಾಮ ಕೇವಲ ಭಾರ ಎತ್ತುವುದು, ಬೆವರು ಸುರಿಸುವುದು ಮತ್ತು ದೇಹವನ್ನು ಹೊರಗಡೆಯಿಂದ ಹುರಿಗೊಳಿಸುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆದ್ರೆ ಯೋಗ ಅನ್ನೋದು ಇದಕ್ಕಿಂತ ತುಂಬಾನೇ ಭಿನ್ನ. ಇದು ನಮ್ಮ ದೇಹ, ನಮ್ಮ ಮನಸ್ಸು ಮತ್ತು ನಮ್ಮ ಉಸಿರಾಟ ಈ ಮೂರನ್ನೂ ಒಂದೇ ದಾರದಲ್ಲಿ ಪೋಣಿಸುವಂತಹ ಒಂದು ಸಂಪೂರ್ಣ ಜೀವನ ಪದ್ಧತಿ. ಇದು ಅಕ್ಷರಶಃ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಯೋಗದ ಪಿತಾಮಹ ಅಂತಾನೆ ಕರೆಸಿಕೊಳ್ಳುವ ಮಹರ್ಷಿ ಪತಂಜಲಿಯವರ ಈ ಮಾತುಗಳನ್ನೇ ಗಮನಿಸಿ. ಯೋಗ ಎಂದರೆ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸುವುದು. ಇದರ ಅರ್ಥ ಏನು ಗೊತ್ತಾ? ಯೋಗ ಅಂದ್ರೆ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ಬದಲಾಗಿ ನಮ್ಮ ಈ ಓಡಾಡುವ ಮನಸ್ಸಿಗೆ ಕಡಿವಾಣ ಹಾಕಿ ಆಳವಾದ ಮಾನಸಿಕ ಸ್ಥಿರತೆಯನ್ನು ಕಂಡುಕೊಳ್ಳುವುದು. ಇದರ ಬೇರುಗಳು ನಮ್ಮ ಮನಸ್ಸಿನ ಆಳದಲ್ಲಿವೆ. ಇದೇ ಮಾನಸಿಕ ಅಂಶದ ಬಗ್ಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಕೋನ ಕೂಡ ಬಹಳ ಸ್ಪಷ್ಟವಾಗಿತ್ತು. ಯೋಗವು ಕೇವಲ ಬಾಹ್ಯ ದೇಹದ ಸುಧಾರಣೆಯಲ್ಲ, ಅದು ಆತ್ಮಶುದ್ಧಿಯ ದಾರಿಯಾಗಿದೆ. ಅಂದ್ರೆ ಯೋಗ ನಮ್ಮಲ್ಲಿ ಆಳವಾದ ಆಂತರಿಕ ಶಿಸ್ತು, ಅಸಾಧಾರಣ ತಾಳ್ಮೆ ಮತ್ತು ಸತ್ಪ್ರವೃತ್ತಿಯನ್ನ ಹೇಗೆ ಬೆಳೆಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಸರಿ, ಈಗ ಈ ಪ್ರಾಚೀನ ಬೇರುಗಳು ಜಾಗತಿಕ ಮಟ್ಟಕ್ಕೆ ಹೇಗೆ ತಲುಪಿದವು ಅಂದ್ರೆ ನಮ್ಮ ಭಾರತೀಯ ಋಷಿಮುನಿಗಳಿಂದ ಹಿಡಿದು ವಿಶ್ವಸಂಸ್ಥೆಯವರೆಗೂ ಇದು ಹೇಗೆ ಬೆಳೆಯಿತು ಅನ್ನೋದನ್ನು ನೋಡೋಣ. ಇದೊಂದು ಅದ್ಭುತವಾದ ಪ್ರಯಾಣ. ಪ್ರಾಚೀನ ಕಾಲದಲ್ಲೇ ನಮ್ಮ ಭಾರತೀಯ ಋಷಿ ಮುನಿಗಳು ಮತ್ತು ಮಹರ್ಷಿ ಪತಂಜಲಿಯವರಿಂದ ಪರಿಚಯಿಸಲ್ಪಟ್ಟ ಈ ಪದ್ಧತಿ 2014 ವಿಶ್ವಸಂಸ್ಥೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ ಪ್ರತಿಪಾದನೆಯಿಂದ ಒಂದು ದೊಡ್ಡ ಜಾಗತಿಕ ತಿರುವು ಪಡೆದುಕೊಳ್ತು. ಅದರ ಬೆನ್ನಲ್ಲೇ ಜೂನ್ 21, 2015 ಜಗತ್ತಿನ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ಇಡೀ ಜಗತ್ತೇ ಒಂದಾಗಿ ಯೋಗ ಮ್ಯಾಟ್ ಮೇಲೆ ಕುಳಿತ ಆ ಕ್ಷಣ ನಿಜಕ್ಕೂ ಐತಿಹಾಸಿಕ. ಈಗ 2026 ಜೂನ್ 21 ಜಗತ್ತು 12ನೇ ಅಂತಾರಾಷ್ಟ್ರೀಯ ಆವೃತ್ತಿಯನ್ನ ಸಂಭ್ರಮಿಸಲು ಸಜ್ಜಾಗ್ತಿದೆ. 2014 ಆ ವಿಶ್ವಸಂಸ್ಥೆಯ ಭಾಷಣದಲ್ಲಿ ಹೇಳಲಾದ ಈ ಒಂದು ವಾಕ್ಯವನ್ನ ನಾವು ಗಮನಿಸಲೇಬೇಕು. ನಮ್ಮ ಮತ್ತು ಪ್ರಕೃತಿಯ ನಡುವಿನ ಏಕತೆಯನ್ನ ಅರಿಯುವ ಮಾರ್ಗ. ಜಾಗತಿಕ ಮಟ್ಟದಲ್ಲಿ ಎಲ್ಲಾ ಭಾಷೆ, ಗಡಿ ಮತ್ತು ಸಂಸ್ಕೃತಿಗಳನ್ನು ಮೀರಿ ಪ್ರಪಂಚದ ಎಲ್ಲಾ ರಾಷ್ಟ್ರಗಳು ಯೋಗವನ್ನು ಅಪ್ಪಿಕೊಳ್ಳಲು ಪ್ರಮುಖ ಕಾರಣವೇ ಪ್ರಕೃತಿಯೊಂದಿಗಿನ ಈ ವಿಶ್ವ ಏಕತೆಯ ಅದ್ಭುತ ಸಂದೇಶ. ಮುಂದಿನ ವಿಷಯಕ್ಕೆ ಬರೋಣ. ಆರೋಗ್ಯಕರ ವಯಸ್ಸಾಗುವಿಕೆಯ ಕಡೆಗೆ ಗಮನ, ಅಂದರೆ 2026 ಜಾಗತಿಕ ಧ್ಯೇಯ ವಾಕ್ಯದ ಬಗ್ಗೆ ತಿಳಿಯೋಣ. 2026 ಯೋಗ ದಿನದ ಅಧಿಕೃತ ಧ್ಯೇಯವಾಕ್ಯ ಏನು ಗೊತ್ತಾ? ಆರೋಗ್ಯಕರ ವಯಸ್ಸಿಗೆ ಯೋಗ, ಅಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್. ವಯಸ್ಸಾದಂತೆಲ್ಲ ನಮ್ಮ ಜೀವನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ನಮ್ಮ ವೃದ್ಧಾಪ್ಯವನ್ನು ಸುಂದರವಾಗಿ ನೆಮ್ಮದಿಯಾಗಿ ಕಳೆಯುವಲ್ಲಿ ಯೋಗ ಎಷ್ಟು ಪ್ರಸ್ತುತವಾಗಿದೆ ಅನ್ನೋದನ್ನ ಇದು ನೇರವಾಗಿ ಸೂಚಿಸುತ್ತೆ. ನಮಗೆಲ್ಲ ವಯಸ್ಸಾದಂತೆ ದೇಹದಲ್ಲಿ ಸಹಜವಾಗಿ ಅನೇಕ ಏರುಪೇರುಗಳಾಗುತ್ತವೆ. ಈ ಹಂತದಲ್ಲಿ ಯೋಗವು ಪ್ರಮುಖವಾಗಿ 3 ರೀತಿಯಲ್ಲಿ ನಮಗೆ ಆಧಾರವಾಗುತ್ತೆ. ಮೊದಲನೆಯದಾಗಿ ಮೂಳೆ ಮತ್ತು ಸ್ನಾಯುಗಳ ದೈಹಿಕ ಸ್ಥಿರತೆಯನ್ನು ಇದು ಕಾಪಾಡುತ್ತದೆ. ಎರಡನೆಯದಾಗಿ ವಯಸ್ಸಾದರೂ ಮೆದುಳಿನ ಮಾನಸಿಕ ತೀಕ್ಷ್ಣತೆಯನ್ನು ಹಾಗೆ ಉಳಿಸುತ್ತೆ. ಮತ್ತು ಮೂರನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾವನಾತ್ಮಕ ಸಮತೋಲನವನ್ನು ಭದ್ರಪಡಿಸುತ್ತೆ. ಈ 3 ಅಂಶಗಳು ಭದ್ರವಾಗಿದ್ದರೆ ವಯಸ್ಸಾಗುವ ಪ್ರಕ್ರಿಯೆ ಕೂಡ ಎಷ್ಟೊಂದು ಆರೋಗ್ಯಕರವಾಗಿರುತ್ತೆ ಅಲ್ವಾ? ಇನ್ನು ವಿದ್ಯಾರ್ಥಿಗಳು ಮತ್ತು ಅವರ ಮನಸ್ಸಿನ ಸಬಲೀಕರಣದ ಬಗ್ಗೆ ಮಾತಾಡೋಣ. ಶೈಕ್ಷಣಿಕ ಒತ್ತಡಗಳ ನಿವಾರಣೆಯಲ್ಲಿ ಯೋಗದ ಪಾತ್ರ ಬಹಳ ದೊಡ್ಡದು. ಇಂದಿನ ಈ ವಿಪರೀತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಒತ್ತಡ ಅಷ್ಟಿಷ್ಟಲ್ಲ. ಅದಕ್ಕಾಗಿಯೇ ದಿನದ ಆರಂಭ ಯೋಗದಿಂದ, ಜೀವನದ ಯಶಸ್ಸು ಆರೋಗ್ಯದಿಂದ ಅನ್ನೋ ಈ ನುಡಿ ಬಹಳ ಪ್ರಸ್ತುತ. ಮುಂಜಾನೆ ಒಂದು ಆರೋಗ್ಯಕರ ದಿನಚರ್ಯೆಯು ದೀರ್ಘಕಾಲದ ಶೈಕ್ಷಣಿಕ ಗುರಿಗಳಿಗೆ ಮತ್ತು ಇಡೀ ಜೀವನದ ಯಶಸ್ಸಿಗೆ ಹೇಗೆ ಭದ್ರ ಬುನಾದಿ ಹಾಕುತ್ತೆ ಅನ್ನೋದನ್ನ ಇದು ಎಳೆಯಾಗಿ ಬಿಚ್ಚಿಡುತ್ತೆ. ಇದರ ನೇರವಾದ ಲಾಭಗಳೇನು ಅಂತ ನೋಡಿದ್ರೆ,
ಸದಾ ಸಾವಿರಾರು ಯೋಚನೆಗಳಲ್ಲಿ ಓಡುತ್ತಿರುವ ಆ ಚಂಚಲ ಮನಸ್ಸನ್ನು ಇದು ಸಂಪೂರ್ಣವಾಗಿ ಶಾಂತಗೊಳಿಸುತ್ತೆ. ಓದುವಾಗ ಆಳವಾದ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಪರೀಕ್ಷೆಯ ಹಿಂದಿನ ದಿನ ಕಾಡುವ ಆ ವಿಪರೀತ ಆತಂಕ ಮತ್ತು ನಿದ್ದೆಗೆಡಿಸುವ ಒತ್ತಡವನ್ನು ನಿಭಾಯಿಸಲು ಯೋಗವೇ ಅಂತಿಮ ಅಸ್ತ್ರ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಕೊನೆಯದಾಗಿ, ಪ್ರತಿದಿನ ಕೇವಲ 15 ನಿಮಿಷದ ಅಭ್ಯಾಸವನ್ನು ನಮ್ಮ ಜೀವನದ ಶಾಶ್ವತ ಭಾಗವಾಗಿಸುವಿಕೆ ಬಗ್ಗೆ ನೋಡೋಣ. ನಮ್ಮ ಸಂಸ್ಕೃತಿಯ ಈ ಅದ್ಭುತವಾದ ಸಾಲನ್ನು ಒಮ್ಮೆ ಗಮನಿಸಿ. ಕಾಯವೇ ಕೈಲಾಸ, ಯೋಗವೇ ಅದಕ್ಕೆ ಪ್ರಕಾಶ. ಕಾಯ ಅಂದ್ರೆ ನಮ್ಮ ದೇಹ. ನಮ್ಮ ದೇಹವೇ ಒಂದು ಸ್ವರ್ಗವಿದ್ದಂತೆ, ಮತ್ತು ಆ ಸ್ವರ್ಗವನ್ನು ಬೆಳಗುವ ದಿವ್ಯ ಬೆಳಕೆ ಈ ಯೋಗ. ನಮ್ಮ ದೇಹದ ಮೇಲಿನ ನಮ್ಮದೇ ಗೌರವವನ್ನು ಹೆಚ್ಚಿಸಲು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದಕ್ಕಿಂತ ಸ್ಫೂರ್ತಿದಾಯಕ ಮಾತು ಇನ್ನೊಂದಿಲ್ಲ. ಮತ್ತು ಈ ಯೋಗವನ್ನು ನಮ್ಮ ಬಿಡುವಿಲ್ಲದ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕಷ್ಟವೇನಲ್ಲ. ಕೇವಲ 15 ದಿನಕ್ಕೆ ಕೇವಲ 15 ನಿಮಿಷಗಳ ಕಾಲ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವುದರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಒತ್ತಡವೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಮತ್ತು ನಮ್ಮಲ್ಲಿ ಶಾಶ್ವತವಾದ ಸಕಾರಾತ್ಮಕ ಬದಲಾವಣೆಯನ್ನು ನಾವು ಖಂಡಿತ ಕಾಣಬಹುದು. ಈ ವಿವರಣಾತ್ಮಕ ಸಂಚಿಕೆಯನ್ನು ಮುಗಿಸುವ ಮುನ್ನ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಆಳವಾದ ಪ್ರಶ್ನೆ ಇಲ್ಲಿದೆ. ಈ ಪರಿಪೂರ್ಣ ಜೀವನ ಪದ್ಧತಿಯು ನಮ್ಮ ದೈನಂದಿನ ವೈಯಕ್ತಿಕ ಅಭ್ಯಾಸವಾಗಲಿದೆಯಾ, ಅಥವಾ ಕೇವಲ ಕ್ಯಾಲೆಂಡರ್ನಲ್ಲಿ ಬರುವ ಒಂದು ದಿನದ ಜಾಗತಿಕ ಆಚರಣೆಯಾಗಿ ಉಳಿಯಲಿದೆಯೇ? ವರ್ಷದ ಒಂದು ದಿನ ಮಾತ್ರ ಆಚರಿಸಿ ಸುಮ್ಮನಾಗುವ ಬದಲು ಇಂದಿನಿಂದಲೇ ಪ್ರತಿದಿನ ಯೋಗವನ್ನು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳೋಣ ಅಲ್ವಾ? ಖಂಡಿತ ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.